ಏನಣ್ಣ ಇಲ್ಲಿ ನಿಂತಿದ್ಯಾ? ಎಲ್ಲಿ ನಿಂತ್ಕೊಂಡು ಉಸಿರುಗಡ್ದಂಗೆ ಆಯ್ತು ಕಣು. ಎದ್ದು ಬಂದೆ. ಅಲ್ಲ ಕಣು, ಇದಕ್ಕೊಂದು ಎಷ್ಟಿರ್ಬೋದು? ಒಂದು 600-700 ರೂಪಾಯಿ ಇರ್ಬೋದಾ? ಇದನ್ನ ಹಾಕ್ಬಿಟ್ಟು 2,000-3,000 ರೂಪಾಯಿ ಬಾಡಿಗೆ ತಗೊಂತಾರೆ ನೋಡಿ. ಕಾಲ ಕೆಟ್ಟೋಗಿದೆ, ದುಡ್ಡು ಮಾಡೋದು ಅಷ್ಟೇ. ಈ ಶಾಮಣ್ಣ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ವ್ಯವಸ್ಥೆ ಚೆನ್ನಾಗಿ ಮಾಡಿದೇನಲ್ಲ. ಹೌದಣ್ಣ. ಇವರು ಆ ಮಣಿ ಮತ್ತೆ ಇವರು ಲೋಡ್ ತಗೊಂಡು ಮಹಾರಾಷ್ಟ್ರಕ್ಕೆ ಹೋಗಿದಾರಲ್ಲ, ಫೋನ್ ಮಾಡಿದ್ರೇನು? ಇಲ್ಲ ಅಣ್ಣ, ನಾನು ಫೋನ್ ಮಾಡಿದಾಗ ಅವ್ರು ರಿಸೀವ್ ಮಾಡಿಲ್ಲ. 3 ಗಂಟೆ ಅಷ್ಟರಲ್ಲಿ ಲೋಡ್ ಎಲ್ಲ ತಲುಪತ್ತೆ ಅಂತ ಹೇಳಿದ್ರು. ನೀವು ತಲುಪಿದ ತಕ್ಷಣ ಫೋನ್ ಮಾಡಿ ಅಂತ ಹೇಳಿದ್ದೆ. ಅದೇನದು ತಲುಪಿದ ಮೇಲೆ ಫೋನ್ ಮಾಡೋದು? ಹೋಗ್ತಿರ್ಬೇಕಾದ್ರೆ ಫೋನ್ ಮಾಡಬಾರ್ದು ಅಂತ ಎಲ್ಲ ನೀನು ಕೊಟ್ಟ ಸಲಹೆ ಇದು. ಮುಟ್ಟಿದ ಮೇಲೆ ಫೋನ್ ಮಾಡೋದು ಅಂತಂದ್ರೆ? ಅಣ್ಣ ನಾವು ಇಲ್ಲಿ ನಿಂತಿದ್ದೀರಿ. ನಮಸ್ತೆ ಶಾಮಣ್ಣ. ಇಲ್ಲ, ನಾನು ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ. ತಾವು ಊಟ ಮಾಡಿದ್ರಲ್ಲ, ಚೆನ್ನಾಗಿತ್ತ? ಊಟ ತಿಂದವ್ರ ಹತ್ರ ಕೇಳಬೇಕು ಹೇಗಿತ್ತು ಅಂತ. ಯಾಕೆ ತಾವು ಊಟ ಮಾಡ್ಲಿಲ್ವೇ? ಇಲ್ಲ, ನನಗೆ ಸ್ವಲ್ಪ ಹೊರಗಡೆ ಊಟ ಅಷ್ಟೊಂದು ಹಿಡಿಸಲ್ಲ. ಅದರಲ್ಲೂ ಹೋಟೆಲ್ ಊಟ ಸ್ವಲ್ಪ ಕಮ್ಮಿನೇ ನಾನು. ನಿಮ್ಗೇನ್ ಬೇಕು ಅಂತ ಹೇಳಿ, ನಾನು ಇಲ್ಲೇ ಅಡ್ಗೆ ಮಾಡಿಸ್ಬಿಡ್ತೀನಿ. ಅಯ್ಯೋ ಬೇಡಮ್ಮ, ನಿಮ್ಗೆ ಯಾಕೆ ತೊಂದ್ರೆ? ಇಲ್ಲ, ತಿಂದವರೆಲ್ಲ ಹೇಳಿದ್ರಲ್ಲ ತುಂಬಾ ಚೆನ್ನಾಗಿತ್ತಂತೆ. ನೀವು ಊಟ ಮಾಡಿದ್ರಲ್ಲ? ನಾನು ತಿಂದು ತುಂಬಾ ಚೆನ್ನಾಗಿತ್ತು. ನಾನೇ ನಿಂತು ಎಲ್ಲ ಮಾಡಿಸಿರೋದು. ಅಮ್ಮ ಬಂದಿದ್ದಾರೆ ಅಂತ ಹೇಳಿದ್ರು. ನಾವು ಅಲ್ಲಿ ಕೋಣೆಯಲ್ಲಿ ಹೋಗಿ ನೋಡಿದ್ವಿ, ಅವ್ರು ಇರಲಿಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಅಮ್ಮರು ನೋಡ್ಲಿಲ್ಲ? ನಂದಿನಿ, ಅಮ್ಮ ಕೋಣೆಯಲ್ಲಿ ಇಲ್ವಾ? ಈಶ್ವರಿ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಹಾ ಬಾಬಾ, ಅದು ನಾನು ಹೋಗಿ ಕರೆದೆ ಅಮ್ಮನ. ಆದ್ರೆ ಅತ್ತೆ, ಒಳಗಡೆ ಬನ್ನಿ ಅತ್ತೆ. ಹೆಣ್ಣಿನವ್ರು ಬಂದು ತಾನೇ ಕರಿಬೇಕು. ನೀನ್ ಯಾಕೆ ಕರಿತಾ ಇದೀಯಾ? ಅವ್ರು ಬಂದು ಕರೀಲಿ, ನೀನು ಹೋಗು. ಅಲ್ಲ ಅತ್ತೆ, ಬಿಸಿಲು ಊಟ ಇಲ್ದೆ ಎಷ್ಟೊತ್ತಂತ ಇಲ್ಲೇ ಕೂರ್ತೀನಿ. ಹೋಗು ಅಂದೆ ತಾನೇ, ಹೋಗ್ ನೀನು. ಬೀಗ್ರು ಬಂದು ಕರಿಬೇಕು ಅಂತ ಅವ್ರು ಅನ್ಕೋತಾ ಇದ್ದಾರೆ.